ಹೊಸ ವರ್ಷದ ದಿನ ಮನೆಯಲ್ಲೆಲ್ಲ ವಿಚಿತ್ರ ಉತ್ಸಾಹ. ಸೊಸೆ ಶೋಭಾ ಬೆಳಗ್ಗಿನಿಂದಲೇ ಅಡುಗೆಮನೆಯಲ್ಲೇ ಕಳೆದು ಹೋಗಿದ್ದಳು. ಈ ವರ್ಷ ಅತ್ತೆಗೆ ಇಂಪ್ರೆಸ್ ಮಾಡ್ಬೇಕು ಅನ್ನೋದು ಅವಳ ಹೊಸ ವರ್ಷದ ರೆಸೊಲ್ಯೂಷನ್. ಆದರೆ ಅತ್ತೆ ಸರಸ್ವತಿ ಅಮ್ಮನ ರೆಸೊಲ್ಯೂಷನ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಶೋಭಾ, ಸಾಂಬಾರಕ್ಕೆ ಉಪ್ಪು ಜಾಸ್ತಿ ಆಗ್ಬಾರ್ದು, ಹೊಸ ವರ್ಷ ಅಂದ್ರೆ ಎಲ್ಲವೂ ಬ್ಯಾಲೆನಿರಬೇಕು ಅಂತ ಅತ್ತೆ ಹೇಳಿದ್ರು. ಹೌದು ಅತ್ತೆ, ನಾನು ಉಪ್ಪು ತೂಕ ಮಾಡಿ ಹಾಕ್ತಿದ್ದೀನಿ ಅಂದಳು ಶೋಭಾ. ಅತ್ತೆ ಅಚ್ಚರಿಯಿಂದ, ಏನು ತೂಕ? ನಮ್ಮ ಕಾಲದಲ್ಲಿ ಕಣ್ಣು ಸಾಕಿತ್ತು ಅಂದರು. ಹೊಸ ವರ್ಷದ ಪಾರ್ಟಿಗೆ ಅತ್ತೆ ಮನೆಯ ಎಲ್ಲ ನೆರೆಹೊರೆಯವರನ್ನು ಕರೆಯಲು ತೀರ್ಮಾನಿಸಿದ್ದರು. ಶೋಭಾಗೆ ಮಾತ್ರ ಪಾರ್ಟಿ ಅಂದ್ರೆ ಚಿಕ್ಕದಾಗಿ ಇರಲಿ ಅನ್ನೋ ಆಸೆ. ಆದರೆ ಅತ್ತೆ ವಾಟ್ಸಾಪ್ ಗ್ರೂಪ್ ಮಾಡಿ, ನಮ್ಮ ಮನೇಲಿ ಗ್ರ್ಯಾಂಡ್ ನ್ಯೂ ಇಯರ್ ಪಾರ್ಟಿ ಅಂತ ಸ್ಟೇಟಸ್ ಹಾಕಿಬಿಟ್ಟರು. ಮಧ್ಯಾಹ್ನವಾಗುತ್ತಲೇ ಅತಿಥಿಗಳು ಬರೋದು ಶುರು. ಒಬ್ಬೊಬ್ಬರಿಗೂ ಅತ್ತೆ ಪರಿಚಯ ಮಾಡ್ತಾ, ಇವಳು ನಮ್ಮ ಸೊಸೆ, ಎಲ್ಲವನ್ನೂ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಿದ್ರು. ಶೋಭಾ ಒಳಗೊಳಗೆ ಖುಷಿಯಾಗಿದ್ರು. ಇವತ್ತು ಅತ್ತೆ ನನ್ನ ಹೊಗಳ್ತಿದ್ದಾರೆ ಅಂತ. ಆದ್ರೆ ಸಮಸ್ಯೆ ಶುರುವಾದ್ದು ಕೇಕ್ ಕಟ್ ಮಾಡುವ ಸಮಯದಲ್ಲಿ. ಶೋಭಾ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಗ್ರ್ಯಾಂಡ್ಮಾ ಅಂತ ಬರೆಯಲಾಗಿತ್ತು. ಅತ್ತೆ ಕಣ್ಣು ದೊಡ್ಡದಾಗಿ, ಇದು ಯಾರು ಗ್ರ್ಯಾಂಡ್ಮಾ ಅಂತ ಕೇಳಿದ್ರು. ಶೋಭಾ ಗಾಬರಿಯಿಂದ, ಅತ್ತೆ, ಅದು ಡಿಸೈನ್ ಫ್ರೀ ಅಂತ ಅಂದಳು. ಎಲ್ಲರೂ ನಗುತ್ತಿದ್ರು. ಅತ್ತೆ ಕೂಡ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಇದ್ದು ನಂತರ ಜೋರಾಗಿ ನಗ್ಬಿಟ್ಟರು. ಚಿಂತಿಸಬೇಡ ಶೋಭಾ, ಗ್ರ್ಯಾಂಡ್ಮಾ ಆದ್ರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೋದು ಅಂದರು. ಸಂಜೆ ವೇಳೆಗೆ ಅತ್ತೆ ಡ್ಯಾನ್ಸ್ ಫ್ಲೋರ್ಗೆ ಇಳಿದು ಹಳೆಯ ಹಾಡಿಗೆ ಹೆಜ್ಜೆ ಹಾಕಿದ್ರು. ಶೋಭಾ ವಿಡಿಯೋ ತೆಗೆದು, ಈ ವಿಡಿಯೋ ವೈರಲ್ ಆಗ್ಬಿಟ್ರೆ ಅಂದಳು. ಅತ್ತೆ ತಕ್ಷಣ, ವೈರಲ್ ಆಗಲಿ ಬಿಡು, ನಮ್ಮ ಕುಟುಂಬಕ್ಕೆ ಖುಷಿ ಸಾಕು ಅಂದರು. ರಾತ್ರಿ ಪಾರ್ಟಿ ಮುಗಿದ ಮೇಲೆ ಶೋಭಾ ಅತ್ತೆಯ ಬಳಿ ಹೋಗಿ, ಸಾರಿ ಅತ್ತೆ, ಏನಾದ್ರೂ ತಪ್ಪಾದ್ರೆ ಅಂದಳು. ಅತ್ತೆ ಅವಳ ಹತ್ತಿರ ಬಂದು, ಹೊಸ ವರ್ಷ ಅಂದ್ರೆ ತಪ್ಪು, ನಗು, ಸಮಾಧಾನ ಎಲ್ಲವೂ ಸೇರಿರೋದು. ನೀನು ಇದ್ದರೆ ಮನೆ ಪಾರ್ಟಿಯೇ ಪಾರ್ಟಿ ಅಂದರು. ಹೀಗೆ ಅತ್ತೆ ಸೊಸೆ ಜೋಡಿಯ ಹೊಸ ವರ್ಷದ ಪಾರ್ಟಿ ನಗು, ಗೊಂದಲ ಮತ್ತು ಪ್ರೀತಿಯಿಂದ ನೆನಪಾಗುವ ದಿನವಾಯಿತು. ನಿಮ್ಗೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.